ಸೊ ಗುಡ್ ಈವ್ನಿಂಗ್. ಸೊ ಅಂದರೆ ಪ್ರತಿದಿನ ಹೆಲ್ತ್ ಮತ್ತು ವೆಲ್ನೆಸ್ ಬಗ್ಗೆ ಮಾತಾಡುವಾಗ ನನಗೆ ಜಾಸ್ತಿ ಸಲ ಸ್ಟ್ರೈಕ್ ಆಗೋದು. ಸೊ ಯಾಕೆ ಇಷ್ಟೊಂದು ಹೆಲ್ತ್ ಬಗ್ಗೆ ನಾವು ಗಮನ ಕೊಡಬೇಕು, ಯಾಕೆ ಇಷ್ಟೊಂದು ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಕಲಿಬೇಕು, ಏನೇನು ಮಾಡಿದ್ರೆ ನಮ್ಮದು ಹೆಲ್ತ್ ಗೋಲ್ಸ್ ಅಥವಾ ಹೆಲ್ತ್ ಪರ್ಪಸ್ನ ಅಚೀವ್ ಮಾಡ್ಕೊಳಕ್ಕಾಗತ್ತೆ, ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಸೊ ವೆರಿ ವ್ಯಾಲ್ಯೂಬಲ್ ಪಾಯಿಂಟ್ ಅಂತ ಅಂದರೆ ನಾವು ನಮ್ಮ ಮನೆಯವ್ರಿಗೋಸ್ಕರ ಚೆನ್ನಾಗಿರಬೇಕು. ಸೊ ಅದರಲ್ಲಿ ಎಸ್ಪೆಷಲಿ ಮೇಯ್ನ್ ಕನ್ಸಿಡರೇಷನ್ ಪಾಯಿಂಟ್ ಬರೋದೆ ನಮ್ಮ ಮಕ್ಕಳು. ಸೊ ನಮ್ಮ ಮಕ್ಕಳು ಮುಂದೆ ನಾವು ತುಂಬ ಫಿಟ್ಟಾಗಿರಬೇಕು. ಸೊ ಫಿಟ್ಟಾಗಿರೋದ್ರಿಂದ ಮೊದಲನೇ ಪಾಯಿಂಟು, ಪರ್ಸ್ನಲಿ ನಮಗೇ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಮಕ್ಕಳು ನಮ್ಮನ್ನು ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವಾಗಲೂ ಅಷ್ಟೇ ನಾವು ಮಕ್ಕಳಿಗೆ ನಾವು ಹೇಳೋದನ್ನು ಅವ್ರು ಮಾಡಲ್ಲ, ಆದರೆ ನಾವು ಮಾಡೋದನ್ನು ಅವರು ಮಾಡ್ತಾರೆ. ನೀವು ಎಕ್ಸಸೈಸ್ ಮಾಡ್ತೀರಾ, ಅವರು ನಿಮ್ಮ ಜೊತೆ ಬಂದು ಎಕ್ಸಸೈಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ನೀವು ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ಇದರಲ್ಲಿ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಈಟಿಂಗ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋತೀರಾ, ಅದೇ ನಿಮ್ಮ ಮಕ್ಕಳು ಅಪ್ಲೈ ಮಾಡ್ತಾರೆ. ಸೊ ಅದ್ರ ಬದಲು ನೀನು ಎಕ್ಸಸೈಸ್ ಮಾಡು, ನೀನು ಬೆಳಗ್ಗೆ ಬೇಗ ಏಳೋ, ಚೆನ್ನಾಗಿ ಓದು, ಬೇಗ ಮಲ್ಕೋ, ಕ್ಲೀನಾಗಿರೋ, ಹೈಜೀನ್ ಮೇಂಟೈನ್ ಮಾಡು, ತಲೆ ನೀಟಾಗಿ ಬಾಚ್ಕೋ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ನಾವು ಹೆಂಗೆಂಗೋ ಇದ್ದರೆ ಅದನ್ನು ಅವರು ಅಪ್ಲೈ ಮಾಡೋದೇ ಇಲ್ಲ. ಸೊ ನಾವೇನು ಹ್ಯಾಬಿಟ್ಸ್ನ ನಾವು ಡೈಲಿ ರೋಟೀನ್ಸಲ್ಲಿ ಮಾಡ್ಕೊಳ್ತಾ ಬರ್ತೀವಿ, ಅದನ್ನು ನೋಡಿ ನಮ್ಮ ಕಿಡ್ಸ್ ಅಪ್ಲೈ ಮಾಡ್ತಾರೆ. ಸೊ ಮೇನ್ ಥಿಂಗ್, ನಮ್ಮ ಕಿಡ್ಸ್ ಮುಂದೆ ನಾವು ಅಪ್ಗ್ರೇಡೆಡ್ ಆಗಿರಬೇಕು. ಸೊ ಅವ್ರಿಗೆ ಅನಿಸ್ಬಾರ್ದು ಸೊ ನಮ್ಮಪ್ಪ ಅಮ್ಮಂದು ಕಾಲ ಮುಗೀತು, ಈಗ ನೆಕ್ಸ್ಟ್ ನಮ್ಮ ಜನ್ರೇಷನ್ನು, ಈಗ ನಾವು ಅಪ್ಡೇಟ್ ಆಗೋವಂಥದ್ದು. ಸೊ ಅಪ್ಪ ಅಮ್ಮಗೆ ಏಜ್ ಆಗ್ತಾ ಬಂತು, ಅಥವಾ ಅವ್ರಿಗಿನ್ನೇನು ಗೊತ್ತಾಗಲ್ಲ, ಹಾಗೆ ಅನ್ನಿಸ್ಬಾರ್ದು. ಸೊ ಅವ್ರ ಮುಂದೆ ನಾವು ಒಂದು ಕೈ ಮುಂದೆ ಇರಬೇಕು, ಎಲ್ಲ ವಿಚಾರಗಳನ್ನೂ ತಿಳ್ಕೊಂಡಿರಬೇಕು, ಸೊ ಅಪ್ಡೇಟೆಡ್ ಆಗಿರಬೇಕು. ಸೊ ಆವಾಗ ಮಕ್ಕಳಿಂದ ಜಾಸ್ತಿ ರೆಸ್ಪೆಕ್ಟು ಸಿಗುತ್ತೆ. ಆ್ಯಂಡ್ ಅವರೆಲ್ಲೇ ಹೋದ್ರೂ ನಮ್ಮ ಜೊತೆ ಖುಷಿಯಾಗಿರೋದಕ್ಕೆ, ಆ್ಯಂಡ್ ನಾವು ಅವರು ಹೇಗೆ ಆಟಾಡ್ತಾರೆ ಅಥವಾ ಹೇಗೆ ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆ, ಸೊ ಅವ್ರ ಗ್ರೂಪ್ನಲ್ಲಿ ನಾವು ಒಂದಾಗಿ ಇರೋದಕ್ಕೆ, ಅಥವಾ ಮಕ್ಕಳ ಜೊತೆ ಮಕ್ಕಳಾಗಿ ಇರೋದಕ್ಕೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳನ್ನ ಟೇಕ್ ಕೇರ್ ಮಾಡೋದು ಇಂಪಾರ್ಟೆಂಟ್ ಹೌಸ್ ವೈಫ್ಸಿಗೆ, ಕರೆಕ್ಟ್. ಆದರೆ ಮಕ್ಕಳನ್ನ ಟೇಕ್ ಕೇರ್ ಮಾಡೋದು ಹೇಗೆ ಅಂತ ಫಸ್ಟ್ ನಾವು ಕಲ್ತಿದ್ರೆ ತಾನೇ ಅವ್ರಿಗೆ ಹೇಳ್ಕೊಡೋಕ್ಕೆ ಸಾಧ್ಯ. ಸೊ ಹೆಲ್ತ್ ಈಸ್ ವೆಲ್ತ್. ಸೊ ಹೆಲ್ತ್ ಕೆಟ್ಟ ಮೇಲೆ ಹೆಲ್ತ್ ಬಗ್ಗೆ ಗಮನ ಕೊಡೋದಲ್ಲ, ಹೆಲ್ತ್ನ ಕೆಡದೇ ಇರೋದು ಹೇಗೆ ಅಂತ ಕಲಿಯೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಆವಾಗ ಮನೆಯಲ್ಲಿ ಯಾರಿಗೂ ಹೆಲ್ತ್ ಚಾಲೆಂಜಸ್ ಅಷ್ಟಾಗಿ ಬರಲ್ಲ ನನ್ನ ಪ್ರಕಾರ. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ, ನಂಗೆ ವಾಪಸ್ ಕಮೆಂಟ್ ಮಾಡಿ.